ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅಂತ ಅನ್ಕೋತಾ ಇದ್ದೀನಿ. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ದಿಂದ ನಾನು ಇಷ್ಟು ದಿನ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾ ಇದ್ದಿದ್ದಿಲ್ಲ. ಇವಾಗ ನಾನು ನಮ್ಮ ಸೋಜು ನಮ್ಮ ಮೌಶಿ ಮನೆಗೆ ಹೋಗ್ತಾ ಇದ್ವಿ. ರೈಲ್ವೆ ಗೇಟ್ ಹಾಕ್ಬಿಟ್ಟಿತ್ತು ಫ್ರೆಂಡ್ಸ್, ರೈಲ್ವೆ ಬರ್ತಾಯಿತ್ತು. ಅದಕ್ಕೆ ಈಗ ಮೌಶಿ ಮನೆಗೆ ಬಂದ್ವಿ ನಾನು ನಮ್ಮ ಸೋಜು. ಆ್ಯಕ್ಚುಲಿ ಇಲ್ಲಿ ಎದಕ್ಕೆ ಬಂದಿದ್ವಿ ಅಂತಂದರೆ ಮೌಶಿ ನನಗೆ ಮುತ್ತೈದೆತನಕ್ಕೆ ಹೇಳಿದರು. ಉತ್ತರ ಕರ್ನಾಟಕದಲ್ಲಿ ಪದ್ಧತಿ ಇದೆ, ಐದೇಶಿ ಅಂತ ಮಾಡ್ತಾರೆ. ಐದೇಶಿ ಅಂದರೆ ನನಗೆ ಮುತ್ತೈದೆತನಕ್ಕೆ ಹೇಳಿದರು. ನಮ್ಮ ಶ್ರೇಯ ಎಲ್ಲ ರೆಡಿ ಮಾಡ್ತಾಯಿದ್ಲು ಪೂಜೆಗೆ ಎಲ್ಲ. ಅದೇ ಟೈಮ್ದಲ್ಲಿ ನಮ್ಮ ಮೌಶಿ ಅಡುಗೆಗೆಲ್ಲ ತಯಾರಿ ಮಾಡಿದ್ರು. ನಾನೇನಾದರೂ ಹೆಲ್ಪ್ ಮಾಡಬೇಕಂತ ಅಂದ್ಕೊಂಡಿದ್ದೆ, ಆದರೆ ನಮ್ಮ ಸೌಜು ಏನೂ ಮಾಡ್ಲಿಕ್ಕೆ ಬಿಡ್ತಾ ಇದ್ದಿದ್ದಿಲ್ಲ. ರೆಡಿ ಮಾಡ್ತಾಯಿದ್ಲು ಶ್ರೇಯ ಎಲ್ಲ ಪೂಜೆಗೆ. ಯಾಕಂದರೆ ಸೌಜುನ ನಿದ್ದೆ ಟೈಮೇ ಇತ್ತು, ಅವನಿಗೆ ನಿದ್ದೆ ಬರ್ತಾಯಿತ್ತು. ಒಂದು ಸ್ವಲ್ಪ ಎಲ್ಲ ಕಿರಿಕಿರಿ ಮಾಡ್ತಾಯಿದ್ದೆ ನೋಡಿ, ಎಲ್ಲ ಸಾಮಾನೆಲ್ಲ ಹರಿವಾಡ್ಕೊಂಡು ಕೂತ್ಬಿಟ್ಟಿದ್ದ. ಆಮೇಲೆ ಅವ್ನು ಫಸ್ಟಿಗೆ ಮಲಗಿಸ್ಬೇಕಂತೇಳಿ ಮೇಲ್ಗಡೆ ಜೋಕಾಲಿ ಇತ್ತು, ಅವ್ನು ಮೊದಲೇ ಮಲಗಿಸ್ಬೇಕಂತ ಕರ್ಕೊಂಡು ಹೋದೆ. ಅಂದರೆ ಸಮಾಧಾನ ಆದರೆ ಒಂದು ಸ್ವಲ್ಪ ನಮಗೂ ಅದು ಇದು ಕೆಲಸ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಅವ್ನಿಗೆ ಫಸ್ಟಿಗೆ ಮಲಗಿಸಿದೆ. ಮಲ್ಕೊಂಡ ನೋಡಿ ಅವನು ಜೋಕಾಲಿ. ಅವ್ನಿಗೆ ಆ್ಯಕ್ಚುಲಿ ನಿದ್ದೆ ಬಂದಿತ್ತು. ಆ್ಯಕ್ಚುಲಿ ನಾವು 12 ಗಂಟೆಗಂತೂ ಬಂದಿದ್ವಿ. ಅವ್ನಿಗೆ ಇದು ನಿದ್ದೆ ಟೈಮ್ ಇತ್ತಿತ್ತು. ಡೈಲಿ ಇಷ್ಟೊತ್ತಿಗೆ ಮಲ್ಕೋತಾ ಇದ್ದ ಮನೆಯಲ್ಲಿ. ಅವ್ನು ನಿದ್ದೆ ಹಾಳಾಗಿದ್ದ, ಅವ್ನು ಸ್ವಲ್ಪ ಅಳ್ತಾ ಇದ್ದ, ಕಿರಿಕಿರಿ ಅಂತ ಇತ್ತು ಅವ್ನಿಗೆ. ಅವ್ನು ಫಸ್ಟಿಗೆ ಅವ್ನಿಗೆ ಮಲಗಿಸ್ಬಿಟ್ಟೆ, ಮಲ್ಕೊಂಡ್ಬಿಟ್ಟ ಅವನು. ಈಗ ನೋಡಿ ಶ್ರೇಯಾ ಪೂಜೆಗೆಲ್ಲ ರೆಡಿ ಮಾಡಿದ್ಲು, ಆಲ್ಮೋಸ್ಟ್ ಆಗ್ತಾ ಇದೆ. ಇವಾಗೆಲ್ಲ ರೆಡಿಯಾಗಿದೆ, ತೋರಿಸ್ತೀನಿ ನಿಮಗೆ ಶ್ರೇಯಾ ಪೂಜೆ ಹೇಗೆ ಮಾಡಿದ್ದಾಳೆ ಅಂತ ಹೇಳಿ. ಇವಾಗ ನೋಡಿ ರಂಗೋಲಿ ತೆಗೆದಿದ್ದಾಳೆ, ದೀಪ ಹಚ್ಚಿದ್ದಾಳೆ. ಅದು ದೀಪ ಹಚ್ಚಿದ್ರೆ ಒಂದು ರೀತಿ ಕಳೆ ಬಂದಂಗೆ ಅನಿಸುತ್ತೆ. ಎಲ್ಲನೂ ರೆಡಿ ಆಗಿತ್ತು. ಇವಾಗ ನಾನು ನನ್ನ ಮನೆಯಿಂದ ಉಡಕ್ಕಿ ತೊಗೊಂಡು ಹೋಗಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಅದು ಸಂಪ್ರದಾಯ. ನಮಸ್ಕಾರ ಮಾಡಿದೆ ನಾನು. ಆಮೇಲೆ ಆಂಟಿ ಅರ್ಶಿನ ಕುಂಕುಮ ಎಲ್ಲ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದರು. ಅಲ್ಲಿ ಮನೆ ಮುಂದೆ ಒಬ್ಬರು ಆಂಟಿಗೆ ಮುತ್ತೈದೆತನಕ್ಕೆ ಇನ್ನೊಬ್ರಿಗೆ ಹೇಳಿದರು, ನನಗೂ ಹೇಳಿದರು. ಟೋಟಲಾಗಿ ಇಬ್ಬರಿಗೆ ಮುತ್ತೈದೆತನ ಮಾಡಿದರು ಅವತ್ತು. ನನಗಿನ್ನೊಂದು ಸ್ಪೆಷಲ್ ಅಂತಂತಂದರೆ, ಮದುವೆ ಆದಮೇಲೆ ನಾನು ಮುತ್ತೈದೆತನಕ್ಕೆ ಇದು ಫಸ್ಟ್ ಟೈಮ್ ಕೂತ್ಕೋತಾ ಇದ್ದೆ. ನನಗೆಲ್ಲ ರೀತಿಯಿಂದ ಖುಷಿ ಅನ್ನಿಸ್ತಾ ಇತ್ತು. ಆಮೇಲೆ ಯಾವ ರೀತಿ ಏನೇನು ಪ್ರೊಸೀಜರ್ ಅಂತ ನನಗೂ ಎಲ್ಲ ಹೊಸದು ಅನ್ನಿಸ್ತಾ ಇತ್ತು. ಬರೀ ನಾನು ಯಾವಾಗಲೂ ನೋಡ್ತಾ ಇದ್ದೆ, ಆದರೆ ಈಗ ನಾನೇ ಕೂತ್ಕೊಂಡಿದ್ದೆ ಮುತ್ತೈದೆತನಕ್ಕೆ ಅಂತಂದರೆ ನನಗೂ ಒಂಥರ ಪ್ರೌಡ್ ಅನ್ನಿಸ್ತಾ ಇತ್ತೇನೋ. ಮುತ್ತೈದೆತನಕ್ಕೆ ಏನೋ ಕೂತಿದ್ದೀನಿ ನಾನು, ಒಂದು ಸ್ವಲ್ಪ ದೊಡ್ಡದಾಗಿದ್ದೀನೇನೋ ಅಂತ ಹೇಳಿ ಅನ್ನಿಸ್ತಾ ಇತ್ತು, ಫೀಲ್ ಆಗ್ತಾಯಿತ್ತು. ಅವರು ಏನಂತ ಕೇಳ್ತಾ ಇದ್ದರು, ಹೇಗೆ ಅಂತ ಹೇಳಿ. ಮುತ್ತೈದೆತನ ಕೂತಿದಾಗ ಪ್ರೊಸೀಜರ್ ಏನೇನು ಇರುತ್ತೆ ನನಗೆ ಗೊತ್ತಿದ್ದಿದ್ದಿಲ್ಲ ಅಂತ ಹೇಳ್ತಾ ಇದ್ದೆ ಅವ್ರಿಗೆ. ಇಲ್ಲ ಬರ್ತಾ ಹೋದ್ಮೇಲೆ ಎಲ್ಲ ಕಲ್ತ್ಕೊಳ್ತೀಯಾ, ಹಾಗೆ ಫಸ್ಟ್ ಟೈಮ್ ಇರ್ತಿದ್ರೆ ಒಂದು ಸ್ವಲ್ಪ ಹಾಗೆ ಅನಿಸುತ್ತೆ ಅಂತ ಹೇಳ್ತಾಯಿದ್ರು. ಆಂಟಿ ನನಗೆ ಒಂದು ಬಳೆ ತೊಡಿಸಿದ್ರು ಫಸ್ಟಿಗೆ. ಆಮೇಲೆ ಮುತ್ತೈದೆತನಕ್ಕೆ ಆಮೇಲೆ ಅರಿಶಿನ ಹಚ್ತಾರೆ. ಅರಿಶಿನ ಹಚ್ಚಿದ್ರು ಅವರು ಫಸ್ಟಿಗೆ ಎಡಗೈಗೆ ನನಗೆ ಗೊತ್ತಿದ್ದಿದ್ದಿಲ್ವಲ್ಲ, ಬಲಗೈ ಕೊಡಬೇಕು ಅಂತಂದರು. ಬಲಗೈ ಕೊಟ್ಟೆ. ಆಮೇಲೆ ಅದು ಪ್ರೊಸೀಜರ್ ಮಾಡೋದ್ರೊಳಗೆ ನಮ್ಮ ಸೌಜು ಎದ್ದು ಬಂದುಬಿಟ್ಟಿದ್ದ. ಇನ್ನೇನು ಮಾಡ್ತಾನೋ, ಯಾಕಂದರೆ ನಿದ್ದೆ ಕಣ್ಣಲ್ಲಿ ಇದ್ದ, ಅವ್ನು ಅಳ್ತಾನೇನೋ, ಸ್ಟಾರ್ಟ್ ಮಾಡ್ತಾನೆ ಅಂತ ಅವ್ನ ಕಡೆ ನೋಡ್ತಾ ಇದ್ದೆ ನಾನು. ಅವನಿಗೆ ನಮ್ಮ ಮೂಡ್ ಹೇಗಿರುತ್ತೋ ಏನೋ ಅಂತೇಳಿ ಆ ಕಡೆ ಎಲ್ಲ ಲಕ್ಷ್ಯ ಇತ್ತು ನನಗೆ. ಆದರೂ ಅವನೇನು ಅಳಲಿಲ್ಲ, ಎಲ್ಲ ಕಂಡೀಷನ್ ಅರ್ಥ ಮಾಡಿಕೊಂಡ ಅನಿಸುತ್ತೆ. ಏನೂ ಅಳಲಾರ್ದೆ ಪ್ರೊಸೀಜರ್ನ ನೀಟಾಗಿ ಮುಗಿಸ್ಲಿಕ್ಕೆ ಬಿಟ್ಟ ನನಗೆ. ಆಮೇಲೆ ಆರತಿ ಮಾಡಿದರು ಆಂಟಿ ನನಗೆ. ಏನೋ ಖುಷಿ ಆಯಿತು, ಒಂಥರ ಏನೋ ಫಸ್ಟ್ ಟೈಮ್ ಅಂತ ಹೇಳಿ. ನನಗೂ ಉಡಕ್ಕಿ ಎಲ್ಲ ತುಂಬಿದ್ರು. ಉಡಕ್ಕಿ ತುಂಬ ಸೌಜು ಕಡೆ ಲಕ್ಷ್ಯ ಆಯಿತು, ನನಗೇನು ಮಾಡ್ತಾನೋ. ಅಂದರೆ ಉಡಕ್ಕಿಗೆ ಕೂತ ಮೇಲೆ ಎದ್ದು ಬರಬಾರ್ದು ಅಂತ ಅಂತಾರೆ, ಅವನು ಕಿರಿಕಿರಿ ಮಾಡ್ತಾನಂತಿತ್ತು. ಆಮೇಲೆ ರಾತ್ರಿ ಆಯಿತು ಫ್ರೆಂಡ್ಸ್, ಪ್ರೊಸೀಜರ್ ಎಲ್ಲ ಮುಗೀತು ನಮ್ಮದು. ರಾತ್ರಿ ನಮ್ಮ ಶ್ರೇಯನ ಜೊತೆ ಸೌಜು ಆಡ್ತಾ ಇದ್ದ. ಹೇಗೆ ಆಡ್ತಾ ಇದ್ದಾನೆ ನೋಡಿ, ಹೇಗೆ ಮಾಡ್ತಾ ಇದ್ದ ನೋಡಿ, ಅಷ್ಟು ಖುಷಿ ಆಗಿಬಿಟ್ಟಿತ್ತು ಅವನಿಗೆ. ಎಲ್ಲದು ಹೊಸದೆಲ್ಲ ಅವನಿಗೆ ಪ್ರೊಸೀಜರ್ನು, ಅವನಿಗೆಲ್ಲ ರೀತಿ ಐಟಿ ಸಾಮಾನು ಅವಂಗೆಲ್ಲ ಕೊಡ್ತಾಯಿದ್ರು. ಜೋಕಾಲಿ ಇದೆ ನೋಡಿ, ಒಂಥರ ಬೇರೆ ಮೇಲ್ಗಡೆ ಒಂದು ಜೋಕಾಲಿ, ಕೆಳಗಡೆ ಒಂದು ಜೋಕಾಲಿ. ಅವನಿಗಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದ. ಅಲ್ಲಂತೂ ನೋಡಿ ಸ್ಲಿಪ್ಪರ್ ತೊಗೊಂಡು ಆಡ್ತಾ ಇದ್ದ. ಇವಾಗ ನೋಡಿ ಮತ್ತೆ
ಮತ್ತು ಅವ್ನು ಎಲ್ಲಿ ಹೋದರೂ ಅವ್ನು ಸ್ವಚ್ಛತಾ ಕಾರ್ಯಕ್ರಮ ಎಲ್ಲೋದ್ರೂ ಬಿಡೋಂಗಿಲ್ಲ. ಅಲ್ಲಿನೂ ಒಂದು ಕಸಬರ್ಗಿ ಕಾಣಿಸ್ತು, ಅದನ್ನ ತೊಗೊಂಡು ನಿಂತೇ ಬಿಟ್ಟ ಅವನು ಕಸ ಹುಡುಗ್ಲಿಕ್ಕೆ. ಅವ್ನಿಗೆ ಹೊಟ್ಟೆ ಏನೋ ಸ್ವಚ್ಛ ಮಾಡ್ಬೇಕಂತ ತುಂಬ ಇಷ್ಟ ಅನಿಸುತ್ತೇನೋ, ಒಟ್ಟು ಯಾವಾಗಲೂ ಹಾಗೆ ಮಾಡ್ತಾನೆ. ಬೇಡ ಬೇಡ ಅಂತಂದ್ರೂ ಮಾಡ್ಕೋತ ಕೂತ್ಬಿಡ್ತಾನೆ. ಏನೇ ಸುಮ್ಮನೆ ಆಟ ಆಡ್ಲತ್ತೆ ನಾನು ಬಿಟ್ಬಿಡ್ತೀನಿ. ಆಮೇಲೆ ನೆಕ್ಸ್ಟ್ ಸಾಯಂಕಾಲ ಆಯಿತು ಫ್ರೆಂಡ್ಸ್, ನಾನು ಇಲ್ಲಿ ಗುಡಿಗೆ ಹೋಗಬೇಕು ಅಂತ ಹೇಳಿ, ಅಲ್ಲಿ ಗುಡಿಯಲ್ಲಿ ಎದೇಶೆ ಮಾಡ್ತಾರೆ ಅಂತೆ. ಅದಕ್ಕೆ ಸಾಯಂಕಾಲ ಅಲ್ಲಿ ಹೋಗೋಮಂತಂದ್ರು ಉಂಟು. ಅದಕ್ಕೆ ನಾವು ಸಜ್ಜು ರೆಡಿ ಆಗಿದ್ವಿ. ಈಗ ರಾತ್ರಿ ರೆಡಿ ಆದಮೇಲೆ ಆಂಟಿ ಜೊತೆ ನಾನು ಹೋಗ್ತಾ ಇದ್ದೆ. ಆಮೇಲೆ ಅಲ್ಲಿ ಗುಡಿ ಎಲ್ಲ ಚೆನ್ನಾಗಿ ಸೂಪರಾಗಿ ಮಾಡಿರ್ತಾರಂತೆ. ಅದು ಗಿರೀಶ್ ನಗರದಲ್ಲಿದೆ ಅಂತೆ. ಅವರು ಮನೆ ಮುಂದಿನ ಆಂಟಿ ಮತ್ತು ಬಾಜುಗಳು ಅವರೆಲ್ಲರೂ ಬಂದಿದ್ದರು. ಅಷ್ಟು ಕೂಡಿ ನಾವು ಅವತ್ತು ಹೋಗಿದ್ವಿ ಗುಡಿಗೆ. ಅದು ಲಿಂಗದ ಗುಡಿ ಅಂತಾರೆ. ಅಲ್ಲಿ ಗಿರೀಶ್ ನಗರ ಕಡೆ ಇದೆ ಇದು. ಆಲ್ಮೋಸ್ಟ್ ಗೊತ್ತಿರಬಹುದು. ಅಲ್ಲಿದ್ರೆ ತುಂಬ ದೊಡ್ಡ ಗುಡಿ ಇತ್ತು. ಪ್ರಶಾಂತವಾಗಿ ಅನ್ನಿಸ್ತು. ರಾತ್ರಿ ಟೈಮ್ದಲ್ಲಿ ಒಂಥರ ತನ್ನ ಗಾಳಿ ಬಿಡ್ತಾಯಿತ್ತು. ಬೇಸಿಗೆ ಟೈಮ್ದಲ್ಲಿ ಗುಡಿ ಪ್ರಶಾಂತವಾಗಿದ್ದು ವಾತಾವರಣ ನೋಡಿದರೆ ಒಂಥರ ಏನೋ ಖುಷಿ ಅನಿಸುತ್ತೆ. ನಾನು ಎಷ್ಟು ದಿನ ಆಗಿತ್ತು ಸೌಜನ್ ಕರ್ಕೊಂಡೆಲ್ಲ ಹೊರಗಡೆ ಎಲ್ಲ ಗುಡಿಗತ್ತು ಹೋಗಿದ್ದೇ ಇಲ್ಲ ರಾತ್ರಿ ಟೈಮ್ದಲ್ಲಿ. ಒಂಥರ ರಾತ್ರಿ ಟೈಮ್ದಲ್ಲಿನೂ ಹೋದ್ರೂ ಎಷ್ಟು ಪ್ರಶಾಂತವಾಗಿತ್ತು ವಾತಾವರಣ ಅಲ್ಲಿದು. ಇವಾಗ ನೋಡಿ ರಂಗೋಲಿ ಎಲ್ಲ ತೆಗೆದಿದ್ರು, ಎಲ್ಲ ಎಷ್ಟು ನೀಟಾಗಿ ಇತ್ತು. ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಪೂಜೆ ಟೈಮ್ಗೆಲ್ಲ ಬಂದುಬಿಟ್ಟಿದ್ರು. ನಾವು ಒಂದು ಸ್ವಲ್ಪ ಲೇಟಾಗಿ ಹೋದ್ವಿ. ಆಮೇಲೆ ಪೂಜೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅರ್ಧ ಹೋಗಿದ್ವಿ ನಾವು. ನಮಸ್ಕಾರ ಮಾಡೋದು ತುಂಬ ಗದ್ದಲಿತ್ತು. ನಿಮಗೆ ತೋರಿಸ್ಬೇಕಂತಂದರೆ ಆಗ್ತಾಯಿಲ್ಲ ಫ್ರೆಂಡ್ಸ್. ನನಗೆ ದೇವ್ರ ದರ್ಶನ ಮಾಡಿಸ್ಬೇಕಂದ್ರೆ ನಮಗೂ ದರ್ಶನ ಜಲ್ದಿ ಸಿಗಲಿಲ್ಲ. ಇಷ್ಟು ದರ್ಶನ ಇಲ್ಲೆಲ್ಲ ಮಾಡೋದ್ರಿಗೆ ಸೌಜು ತಂದೆಗೆ ತಾನು ಶುರು ಮಾಡಿಬಿಟ್ಟಿದ್ದ. ಅವನು ಆಟ ಆಡ್ಲಿಕ್ಕೆ ಹತ್ಬಿಟ್ಟ. ಎಲ್ಲ ವರಾಂಡ ಒಂದು ಸ್ವಲ್ಪ ದೊಡ್ಡದಾಗಿತ್ತು, ಅಲ್ಲೆಲ್ಲ ಓಡಾಡಕ್ಕೆ ಹತ್ಬಿಟ್ಟಿದ್ದ. ಅವ್ನ ಹಿಂದೆ ನಾನು ಓಡಾಡಕ್ಕೆ ಬಿಟ್ಟಿದ್ದೆ. ಅಲ್ಲೆಲ್ಲ ನೋಡಿ ಎಲ್ಲರೂ ಪೂಜೆ ಮಾಡ್ತಿದ್ರೆ ನಾನು ಇವ್ನ ಹಿಂದೆ ಓಡಾಡ್ತಾ ಇದ್ದೆ. ಅಲ್ಲಿ ಸೌಜನ್ ಹಿಡಿಯೋದು ಅವ್ನಿಗೆ ನಂಗೆ ದೊಡ್ಡ ಕೆಲಸ. ಎಲ್ಲಿ ಹೋದರೂ ಹೀಗೆ ಮಾಡ್ತಾನೆ ಅವನು. ಅಲ್ಲೆಲ್ಲ ಫ್ರೆಂಡ್ಸ್ ಎಲ್ಲ ಮಾಡ್ತಾರೇನೋ ಅಂತೇಳಿ ಎಲ್ಲರ ಜೊತೆ ಮಾತಾಡ್ತಾ ಇದ್ದೆ, ಎಲ್ಲರ ಜೊತೆ. ಆದರೆ ಅವ್ನಿಗೆ ಯಾರು ಫ್ರೆಂಡ್ಸ್ ಆಗ್ತಾರೆ ಅಲ್ಲಿ? ಎಲ್ಲ ದೊಡ್ಡವರೇ ಇದ್ದು, ಅವನಷ್ಟು ಯಾರೂ ಇದ್ದಿದ್ದೇ ಇಲ್ಲ. ಆಟ ಆಡಬೇಕಂತ ಅವ್ರಿಗೆಲ್ಲ ಮಾತಾಡ್ಸೋದತ್ತು ಮಾಡ್ತಾ ಇದ್ದ. ಅವನು ತನ್ನ ಗಾಳಿ ಬರ್ತಾ ಇತ್ತಲ್ಲ, ಫೀಲ್ ಚಲೋ ಬರ್ತದೆ ನೋಡಿ ಫ್ರೆಂಡ್ಸ್. ಗುಡಿ ತೋರಿಸ್ತಾ ಇದ್ದೀನಿ, ನೀವು ದರ್ಶನ ಮಾಡಿ. ಇದು ತುಂಬ ಪ್ರಶಾಂತವಾಗಿತ್ತು. ಅವತ್ತು ನಮಗೇನೋ ಒಂಥರ ಹೊಸದು ಅನ್ನಿಸ್ತು. ಆಮೇಲೆ ಅಲ್ಲಿ ಪೂಜೆ ಆದಮೇಲೆ ಅನ್ನಪ್ರಸಾದ ಇತ್ತು. ಅನ್ನಪ್ರಸಾದಕ್ಕೆ ಹೋಗ್ಬೇಕಂತ ನೋಡ್ತಾ ಇದ್ದೆ, ತುಂಬ ರಶ್ ಇತ್ತು. ನಾನು ಮತ್ತು ಸೌಜೂನು ಅನ್ನಪ್ರಸಾದ ಮಾಡಿದ್ವಿ. ನೋಡಿ ಫ್ರೆಂಡ್ಸ್, ಅನ್ನಪ್ರಸಾದ ಮಾಡಿದ್ರು. ಹುಗ್ಗಿ, ಅನ್ನ, ಸಾರು ಎಲ್ಲಿ ತಿಂದ್ರೂ ದೇವ್ರ ಪ್ರಸಾದ ತಿನ್ನೋಷ್ಟು ಖುಷಿ ಎಲ್ಲಿ ಸಿಗೋಂಗಿಲ್ಲ. ಆಮೇಲೆ ಸೌಜೂನು ದರ್ಶನ ಮಾಡ್ಬೇಕಂತೇಳಿ ಅವನಿಗೂ ಕರ್ಕೊಂಬಂದ್ವಿ. ಆಂಟಿ ಅದು ಪೂಜೆಗೆ ಕಾಯಿ ಅದು ಎಲ್ಲ ಕೊಡ್ತಾಯಿದ್ರು ನಮಗೆ. ಆಮೇಲೆ ಮನೆಗೆ ಬಂದ್ವಿ. ಸೌಜುಗೆಲ್ಲ ಆಟ ಆಡಬೇಕಂತ ಹೇಳಿ ನಮ್ಮ ಮೌಸಿ ಮಗಳು ಎಲ್ಲ ಕೊಟ್ಟಿದ್ಲು. ಹೇಗೆ ಮಾಡ್ತಾ ಇದ್ದಾನೆ ನೋಡಿ, ಅವನು ಬೀಸಾಡ್ತಾ ಇದ್ದಾನೆ ಎಲ್ಲನೂ. ಅವ್ನಿಗೆಲ್ಲನೂ ಕಿತ್ತಾಡೋದು ಆಗಿಬಿಟ್ಟಿತ್ತು ಅವತ್ತು. ಫುಲ್ ಎಂಜಾಯ್ ಮಾಡ್ತಾ ಇದ್ದ ಅವನು. ಕಿತ್ತಾಡ್ತಾ ಇದ್ದ ನೋಡಿ. ನಾನು ಏನಾದರೂ ಮಾಡಲಿ ಸಾಕಾಗಿದೆ, ಅವ್ನಿಗೆ ನಿದ್ದೆ ಬರ್ತದೆ ಮಲ್ಕೋತಾನೆ ಅಂತೇಳಿ ಬಿಟ್ಬಿಟ್ಟಿದ್ದೆ. ಆಮೇಲೆ ಅವ್ನು ತಡದಂದ್ರೆ ಕಿರಿಕಿರಿ ಮಾಡ್ತಾನೆ. ತಾನೇನಾದರೂ ಮಾಡ್ಕೊಳ್ಳಿ ಅಂತ ಶಾಂತವಾಗಿ ಆಟ ಆಡಿದ್ರೆ ಸಾಕು ಅಂತ ಹೇಳಿ ಬಿಟ್ಬಿಟ್ಟಿದ್ದೆ ಅವ್ನಿಗೆ. ಹಾಗೆ ಕಿತ್ತಾಡ್ಕೋತ ಕೂತ್ಬಿಟ್ಟಿದ್ದೆ. ಏನೋ ಒಂಥರ ಚಲೋ ಫೀಲ್ ಬಂತು ಫ್ರೆಂಡ್ಸ್. ಅವರಿಂದ ವಿದೇಶಿಗೆ ಹೋಗಿ ಬಂದ್ವಿ, ಮುತ್ತೈದೆತನಕ್ಕೆ ಹೋಗಿ ಬಂದ್ವಿ ಅಂತೇಳಿ. ಆಮೇಲೆ ಮನೆಗೆ ಬಂದ್ವಿ ಫ್ರೆಂಡ್ಸ್. ರಾತ್ರಿ ಆಗಿತ್ತು. ಇವಾಗ ನೋಡಿ ಆಂಟಿ ನನಗೆ ಸೀರೆ ಉಡಿಸಿದ್ರು. ಸೌಜು ಕೈಯಲ್ಲೇ ಏನಾದರೂ ಡ್ರೆಸ್ ತೊಗೊಳ್ಳಿ ಅಂತ ಅಮೌಂಟ್ ಕೊಟ್ಟಿದ್ರು ನನಗೆ. ನೆಕ್ಸ್ಟ್ ಯಾವಾಗಾದರೂ ಮಾರ್ಕೆಟ್ಗೆ ಹೋದ ಅವ್ನಿಗೆ ಡ್ರೆಸ್ ತೊಗೋತೀನಿ ಫ್ರೆಂಡ್ಸ್. ಹೀಗಿತ್ತು ನೋಡಿ ನಮ್ಮದು ವ್ಲಾಗು. ಇಷ್ಟ ಆದರೆ ಲೈಕ್ ಮಾಡಿ.